ಬೆಳಬೆಳಗ್ಗೆನೆ 4 ಗಂಟೆಗೆ ಎದ್ದು ರೆಡಿಯಾಗಿ ನಮ್ಮ ಫ್ಯಾಮಿಲಿ ಎಲ್ಲ ನಮ್ಮ ಅಣ್ಣನ ಜೊತೆ ಆಟೋ ರೈಡ್ ಹೊರಟಿದೀವಿ. ಎಲ್ಲಿಗಪ್ಪ ಅಂದ್ರೆ KR ಮಾರ್ಕೆಟ್ಗೆ ಹೂವ ತರೋದಕ್ಕೆ. ಬರೀ ಹೂವ ತರೋದಕ್ಕಲ್ಲ, ಹೊರಗಡೆ ಫಂಕ್ಷನ್ ಇದೆ, ಅದಕ್ಕೋಸ್ಕರ ಹೊರಟಿರೋದು. ನಮ್ಮ ಅಣ್ಣ ಓಡಿಸೋ ಸ್ಪೀಡ್ಗೆ ನನ್ಗೆ ಎಲ್ಲಿಲ್ಲದೆ ಇರೋ ಚಳಿ, ಅದಕ್ಕೇನೆ ಈ ಸ್ಕಾರ್ಫ್ ಕಟ್ಕೊಂಡು ಹೋಗ್ತಾ ಇದ್ದೀನಿ. ಫೈನಲ್ ಆಗಿ ಸುಮಾರು ಹೊತ್ತಾದ್ಮೇಲೆ ಮಂಡ್ಯಕ್ಕೆ ಬಂದು ತಲುಪ್ತೀವಿ. ಅಲ್ಲಿ ನೋಡಿದ್ಮೇಲೆ ಗೊತ್ತಾಯ್ತು ಇವತ್ತು ಕನ್ನಡ ಸಾಹಿತ್ಯ ಸಮ್ಮೇಳನ, ಅದಕ್ಕೆ ಇಷ್ಟೊಂದು ಜನ ಅಂತ. ಹಸ್ವಾಗ್ತಿರೋ ನನ್ನೊಟ್ಟಿಗೆ ಒಂದು ಇಡ್ಲಿ 2 ಬೋಂಡ ತಗೊಂಡು ತಿನ್ಕೊಂಡು ಅಲ್ಲಿಂದ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಮುಂದಿನ ದಾರಿ ನೋಡ್ತಾ ಇದ್ದೀನಿ. ನಾವು ಹೋಗ್ತಾ ಇರೋದೇ ದೇವಸ್ಥಾನಕ್ಕೆ ಲೇಟ್ ಅಲ್ಲಪ್ಪ ಅಂದ್ರೆ ನಮ್ಮ ಜೊತೆ 500 ಲೇಟಾಗಿ ಬಂದ್ರು. ನಮ್ಮ ಪಾಪುಗೆ ಎಲ್ಲಿಲ್ದೇ ಇರೋ ದೇವ್ರ ಭಕ್ತಿ ಅಲ್ಲಿ ಹೋಗಿದ ತಕ್ಷಣ ಬಂದೈತೆ. ನಮ್ಮ ಅಣ್ಣ ಮುಡಿ ಕೊಟ್ಮೇಲೆ ನಮ್ಮ ಪಾಪನ್ ಮಾತಾಡ್ಸಕ್ ಹೋದ್ರೆ ಅವಳು ಅಳ್ತಾವಳೆ. ಎಲ್ರು ದೇವಸ್ಥಾನದಲ್ಲಿ ಭಕ್ತಿಯಿಂದ ಕೈ ಮುಗಿದಿದ್ರೆ ನಮ್ಮ ಪಾಪ ಕಿರ್ಚಾಡ್ತಾವಳೆ. ಅವಳನ್ನ ಸಮಾಧಾನ ಮಾಡೋಕ್ಕೋಸ್ಕರ ಆಚೆ ಕರ್ಕೊಬಂದು ನಾನು ಅವಳ ಜೊತೆ ಆಟ ಆಡ್ತಾ ಇದ್ದೀನಿ. ದೇವಸ್ಥಾನಕ್ಕೆ ಬಂದಿರೋ ಖುಷಿಗೆ ನಮ್ಮ ಆಟೋಗೆ ಪೂಜೆ ಮಾಡಿಸಿದ್ವಿ. ಅದೇ ಖುಷಿಗೆ ನಮ್ಮ ಅಣ್ಣ ಈಡ್ಗಾಯಿ ಸಹ ಹೊಡೆದ. ಎಲ್ಲರೂ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡು ಹೋಗಕ್ ಬಂದ್ರೆ ನಮ್ಮ ಪಾಪು ಆಟ ಆಡೋಕ್ಕೋಸ್ಕರ ಬರ್ತಾಳೆ. ಎಲ್ಲರೂ ದೇವ್ರ ದರ್ಶನ ಆದ್ಮೇಲೆ ಅಡ್ಬೀಳಿದ್ರೆ ಇವಳು ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆನೆ ಅಡ್ಬೀಳ್ತಾವಳೆ. ಮಂಡ್ಯದಲ್ಲಿ ಆಗ್ತಿರೋ ಸೆಕೆಗೆ ಒಂದು ಜ್ಯೂಸ್ ತಗೊಂಡು ಕುಡಿಲಿಲ್ಲ ಅಂದ್ರೆ ಎನರ್ಜಿ ಇರಲ್ಲ. ಅಲ್ಲಿಂದ ನಮ್ಮ ಅಕ್ಕನ ಪಾಪು ಬರ್ತಡೆಗೆ ಎಂಟ್ರಿ ಕೊಟ್ವಿ. ಕೇಕ್ ಕಟ್ಟಿಂಗ್ ಎಲ್ಲ ಆದ್ಮೇಲೆ ಇವಾಗ ನಾನ್ ವೆಜ್ ಊಟಕ್ಕೆ ಬಂದು ಕೂತಿದ್ದೀನಿ. ಊಟ ಮುಗಿಸ್ಕೊಂಡು ಬೆಂಗ್ಳೂರ್ಗೆ ಹೋಗೋಣ ಅಂತ ದಾರಿ ನೋಡಿದ್ರೆ ನಮ್ಮಮ್ಮ ಅಲ್ಲಿರೋ ಅವರೆಕಾಯಿ ಹುಡಿಕೊಂಡು ಓಡ್ತಾ ಐತೆ. ಎಲ್ಲ ಕೆಲಸ ಮುಗಿಸ್ಕೊಂಡು ಆಂಜನೇಯ ಒಂದು ಬಾಯಿ ಹೇಳಿ ಇವಾಗ ಬೆಂಗ್ಳೂರ್ಗೆ ಬಂದಿದ್ದೀವಿ. ನಮ್ಮ ಅಣ್ಣಂಗೆ ಮಂಡ್ಯದಲ್ಲಿದ್ದ ಕಾಫಿ ಕೇಳಿದ್ರೆ ಬೆಂಗ್ಳೂರ್ ಕರ್ಕೊಬಂದು ಕಾಫಿ ಕೊಡಿಸ್ತಾವನೆ. ಗ್ಯಾಸ್ ಖಾಲಿ ಆಗಿರೋ ನಮ್ಮ ಆಟೋಗೆ ಗ್ಯಾಸ್ ಹಾಕ್ಸ್ಕೊಂಡು ಅಲ್ಲಿಂದ ಮನೆಗೆ ಹೊರಟೆ. ಇವತ್ತಿನ ದಿನ ಇಷ್ಟೇ. ಓಕೆ ಬಾಯ್.